Hi guys, welcome back to my YouTube channel. Hi guys, welcome back to my YouTube channel. ಎರಡು ಸರಿ ಹೇಳ್ತಾ ಇದ್ದೀನಿ ಇವತ್ತು. ಅದಕ್ಕೆ ನೀನು ವಿಡಿಯೋ ಕರ್ಕೊಳ್ಳಲ್ಲ, ಸೈಲೆಂಟ್ ಆಗಿರೋ. ಮತ್ತೆ ಮತ್ತೊಂದು ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಂದು ತುಂಬಾ ಸೂಪರ್ ಆಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ಇವಾಗ ಏನೇನು ವಿಡಿಯೋ ಹಾಕಿದ್ದೀನಿ ಅನ್ನೋದನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಇವಳು ಬರ್ಡೇದು ಅಂದ್ಬಿಟ್ಟು, ಸೊ ಅದನ್ನು ಕೂಡ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಹಂಗೆ ನನ್ನ ಪ್ರತಿಯೊಂದು ವಿಡಿಯೋ ಮಾಡ್ತಾರೆ, ಅದನ್ನ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಮತ್ತು ಇವಾಗ ನೆಕ್ಸ್ಟು ವಿಡಿಯೋ ಹಾಕ್ತಾಯಿದ್ದೀನಿ ಯಾವುದು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ, ಹೆಣ್ಮಕ್ಳ ಹಬ್ಬ. ಸೊ ಅದರಲ್ಲೂ ನನ್ನ ಫೇವ್ರೇಟ್ ಹಬ್ಬ ಅದಂತೂ ನಿಜವಾಗ್ಲೂ. ಇವಳು ಕೂಡ ತುಂಬ ಸಪೋರ್ಟ್ ಮಾಡ್ತಾಳೆ. ಇವಳು ಹುಟ್ಟೋಕೆ ಮುಂಚೆ ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಮಗ ಚಿಕ್ಕ ಮಗು ಆವಾಗಿಂದನೂ ಮಾಡ್ತಾಯಿದ್ದೀನಿ. ಸೊ ದೇವ್ರು ನಮ್ಮನ್ನು ಕೈ ಬಿಟ್ಟಿಲ್ಲ, ನಮಗೆ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಆ ತಾಯಿ ಎಲ್ಲರಿಗೂ ಕಾಪಾಡಲಿ. ಮತ್ತು ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಗೈಸ್, ಈ ವಿಡಿಯೋದಲ್ಲಿ ಅಂತ ಹಾಕಿಲ್ಲ. ಸೊ ಬೇಜಾರು ಮಾಡ್ಕೊಬೇಡಿ, ಇನ್ನೂ ಹಬ್ಬ ಇದೆಯಲ್ಲ, ಇನ್ನೂ ಕೆಲವು ಶಾಪಿಂಗ್ ಇದೆ, ಸ್ವಲ್ಪ ಮಾತ್ರ ಮಾಡಿದ್ದೀನಿ. ದೇವ್ರಿಗೆ ಸ್ಯಾರಿ ಆಗಿರ್ಬೋದು, ಮತ್ತು ಏನದು ಸೆಟ್ಗಳು ದೇವ್ರಿಗೆ ಅಂತ ಈ ಸರಿ ಬುಕ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಬುಕ್ ಮಾಡಿದ್ದೆಲ್ಲ ಹಳೇದಾಯಿತು, ಇವಾಗ ಚೆನ್ನಾಗಿರೋದು ಹೊಸದು ಬುಕ್ ಮಾಡಿದ್ದೀನಿ ಗೈಸ್. ಅದನ್ನು ಇವಾಗ ನಾನು ಇವಾಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಪ್ಲೀಸ್ ಅದನ್ನ ನೋಡಿ. ಮತ್ತು ಹಬ್ಬ ಯಾವ ರೀತಿ ಮಾಡ್ತೀನಿ, ಯಾವ ಥರ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಎಷ್ಟೊತ್ತಿಗೆ ಮಾಡ್ತೀನಿ, ಪ್ರತಿಯೊಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ನಾನು ಲಾಸ್ಟ್ ಟೈಮು ವಿಡಿಯೋ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ, ಇವಾಗ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ. ಸ್ಯಾರಿನ ತೊಗೊಂಬಂದಿಲ್ಲ, ತೊಗೊಂಬರ್ಬೇಕು, ಅದಕ್ಕೋಸ್ಕರ ಏನು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಸೆಟ್ಗಳು ಮತ್ತು ಸಣ್ಣ ಪುಟ್ಟ ಜ್ಯುವೆಲರಿಗಳಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪಲ್ಸರಿ ಹಾಕ್ತೀನಿ, ಪ್ಲೀಸ್ ದಯವಿಟ್ಟು ನೋಡಿ. ಪದಾರ್ಥಗಳು ಕೂಡ ತೊಗೊಂಡಿದ್ದೀವಿ. ಇನ್ನು ಎಲ್ಲ ಆಲ್ಮೋಸ್ಟ್ ತಂದಾಯಿತು, ಇನ್ನು ಸ್ವಲ್ಪ ಒಂದು ಕಾಲು ಭಾಗ ಅಷ್ಟೇ ತೊಗೋಬೇಕು, ಇನ್ನೆಲ್ಲ ಕಂಪ್ಲೀಟ್ಲಿ ಮುಗೀತು. ಇನ್ನೇನಿದ್ರು ಕ್ಲೀನಿಂಗು, ತೊಳೆಯೋದು, ಬಳಿಯೋದು, ಗುಡಿಸೋದು ಅಷ್ಟೇ ಇರೋದು. ಇನ್ನು ಅಷ್ಟು ಇರೋದೊಂದು ಸಂಡೇ, ಅದು ಹೆಂಗೆ ಮಮ್ಮಿ ಎಷ್ಟೊಂದು ಕ್ಲೀನ್ ಮಾಡಬೇಕು. ಇವಾಗ ನೋಡೋಣ ಬನ್ನಿ, ಏನೇನು ವಿಡಿಯೋ ಹಾಕಿದ್ದೀವಿ ನೋಡೋಣ ಬನ್ನಿ. ಸರಿ ಗಾಯ್ಸ್, ಬಾಯ್. ವಿಡಿಯೋ ನೋಡಿ ಫುಲ್ಲು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಚಿಕ್ಕ ಫ್ಯಾಮಿಲಿ ವಿಡಿಯೋ ವ್ಲಾಗ್, ಸ್ಮಾಲ್ ಫ್ಯಾಮಿಲಿ ಗೈಸ್, ಸ್ಮಾಲ್ ಫ್ಯಾಮಿಲಿ ವ್ಲಾಗ್, ಪ್ಲೀಸ್ ವಾಚಿಂಗ್. ಥೋಡಾ ಫ್ಯಾಮಿಲಿ ಗೈಸ್, ಥೋಡಾ ಫ್ಯಾಮಿಲಿ. ನಾಟಕ ಕನ್ನಡದೇ ಬರೋಲ್ಲ, ಇವಳು ಬೇರೆ ಹಿಂದಿ. ಸರಿ ಗಾಯ್ಸ್, ಬಾಯ್. ಥೋಡಾ ಸ್ವಲ್ಪ. ಹಾಯ್ ಗಾಯ್ಸ್, ಹೋಗೆ. ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಅದರಲ್ಲಿ ನೋಡೋಕೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತು, ಇದಕ್ಕೆ ಬಂದಮೇಲೆ ಚಿಕ್ಕದಾಗಿ ಕಾಣಿಸ್ತೈತೆ. ಫಿಟ್ ಮಾಡಿದ್ಮೇಲೆ ನೋಡೋಣ ಹೆಂಗೆ ಕಾಣಿಸ್ತದೆ ಅಂದ್ಬಿಟ್ಟು. ಸ್ಟೋರೇಜ್ ಸ್ಟ್ಯಾಂಡು ಯಾಕೋ ಬರ್ತಾಯಿಲ್ಲ ಗೈಸ್, ಅವನಿಗೆ ಒದ್ದಾಡ್ತಾವನೆ. ಅದೇನೋ ಬಾಯಲ್ಲಿ ಹಾಕ್ಬಿಟ್ಟು ಹಾಕ್ತೀಯಾ? ಅವೆಲ್ಲ ಅವು ಒಣಗಾಕವಯ್ಯಾ? ಇದು ಹೊಸದು ಹಂಗೆ ಹಾಕಿದೆಯಲ್ಲ, ಹಾಕಲ್ಲೋ ಬೇಗ. ನಾನು ಉಪ್ಪುದು ಭರಣಿ ಇದೆ ಗೈಸ್ ನಮ್ಮ ಮನೇಲಿ, ಅದು ಸ್ಟ್ಯಾಂಡ್ ಇಲ್ಲ. ಲಾಸ್ಟ್ ಟೈಮು ಇದು ನೋಡಿ, ಇದು ಬುಕ್ ಮಾಡಿದ್ದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ದೊಡ್ಡದು. ಅದು ಆಗಲಿಲ್ಲ ಯಾಕೋ, ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಅಂತ ಬುಕ್ ಮಾಡಿದೆ. ಇದಕ್ಕೂ ಹಿಡಿತದ ಇಲ್ವೋ ಗೊತ್ತಿಲ್ಲ. ಸೊ ಟ್ರೈ ಸ್ಟ್ಯಾಂಡು ವರಲಕ್ಷ್ಮಿಗೂ ಆಗುತ್ತೇನೋ ಗೊತ್ತಿಲ್ಲ. ವರಲಕ್ಷ್ಮಿ ಕೂರಿಸ್ಬೋದಲ್ಲ ಅದರಲ್ಲಿ, ವರಮಹಾಲಕ್ಷ್ಮಿನ. ಬೇಕೇನೆ ಎತ್ಕೊಂಡೈತ್ಕಲ್ಲ ಕಬರ. ಏನೋ ಫಸ್ಟ್ ಹಾಕಿ ಆಮೇಲೆ ಎಲ್ಲ ಮಾಡಿದ್ವಿ, ಆಮೇಲೆ ಅದಕ್ಕೆ ಫಸ್ಟ್ ಟೈಟ್ ಮಾಡಕ್ಕೆ ಬರಲ್ವಾ? ಎಲ್ಲನೂ ಟೈಟ್ ಮಾಡ್ಕೊಬಿಟ್ರೆ ಫಿಟ್ ಆಗೋದ ಇಲ್ಲೋ ಗೊತ್ತಾಗ್ತದೆ. ಆ ಕಡೆ ಈ ಕಡೆ ಆಗ್ಬಿಟ್ಟಿದ್ರೆ ಮತ್ತೆ ಹಾಕಿರೋದೆಲ್ಲ ವೇಸ್ಟು, ಬಿಚ್ಚಬೇಕು. ನಿನ್ನ ಕಾರ್ಪೆಂಟ್ ಆಗ್ಬಿಡ್ರು, ಕರೆಕ್ಟ್ ಆಯ್ತು, ಕಾರ್ಪೆಂಟ್ರ್ ಆಗ್ಬಿಡು, ಒಳ್ಳೆ ಪೇಮೆಂಟ್ ಅದಕ್ಕೆ. ಅಲ್ಲಾಡ್ತದೆ, ಸ್ಟ್ರಾಂಗ್ ಆಯ್ತಾ ಒಟ್ಟು. ಉಪ್ಪು ಡಬ್ಬ ಹಿಡಿತದ? ನಾನು ಕುತ್ಕೊಂಡು ಏನು ಮಾಡ್ತೀನಿ ಗೊತ್ತಾ, ಉಪ್ಪು ಡಬ್ಬ ಒಂದು ಕಡೆಗೆ ಎರಡು ಆಗಲ್ಲ ಅಂದರೆ ಕೆಳಗೆ ಒಂದು ಮೇಲೆ ಓದಿಕ್ತೀನಿ, ಮೇಲ್ಗಡೆ ಕಲ್ಲುಪ್ಪು, ಕೆಳಗಡೆ ಪುಡಿ ಉಪ್ಪು. ಯಾಕೆ ಇದು ಬುಕ್ ಮಾಡಿದ್ದೀನಿ, ಬೇಕಾಯಿತು ನನಗೆ ಅವಶ್ಯಕತೆ ಅಂತ ಅಂದರೆ, ಶೆಲ್ಫ್ ಮೇಲೆ ಸ್ವಲ್ಪ ನೀರು, ಆ ಸ್ಟವ್ ಎಲ್ಲ ತೊಳಿತಾ ಇರ್ತೀವಲ್ಲ ಗೈಸ್, ಅದು ನೀರೆಲ್ಲ ಬಂದ್ಬಿಡುತ್ತೆ. ನನಗೆ ಡೈಲಿ ಅದನ್ನೆಲ್ಲ ಎತ್ತಿ ಒರೆಸೋಕ್ಕೆ ಟೈಮ್ ಇರಲ್ಲ. ಹಾಗೆ ಇದು ಸ್ವಲ್ಪ ಗ್ಯಾಪ್ ಇದ್ದರೆ ಹಂಗೆ ಕೈ ಹಾಕಿ ಒರೆಸ್ಬೋದಲ್ಲ, ಅದಕ್ಕೋಸ್ಕರ.
ಲಾಸ್ಟ್ ಟೈಮ್ ಹಿಂಗೆ ಸ್ವಲ್ಪ ಹಾಲೆಲ್ಲ ಉಕ್ಕಿ ಚಲೋ ಆಗಿತ್ತು, ಯಾರೂ ನೋಡ್ಕೊಂಡಿಲ್ಲ, ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟಿತ್ತು. ಹಂಗಾಗಿ ಇದಿದ್ರೆ ನೋಡಿ ಕೆಳಗಡೆ ಫುಲ್ಲು ನೋಡಿ, ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಟ್ಲೀಸ್ಟ್ ಅದನ್ನ ಎಳ್ಕೊಂಡಾದ್ರೂ ಒರೆಸ್ಕೋಬೋದಲ್ಲ, ಟೈಮ್ ಸೇವ್ ಆಗುತ್ತೆ ಅಂತ. ಒಂದೊಂದೇ ಅಲ್ಲಿ ಬಾಟ್ಲು ಕೆಳಗಡೆ ಇಟ್ಟಿರ್ತೀನಲ್ಲ, ಅದನ್ನ ಒಂದೊಂದೇ ಎಳೆದು ಒರೆಸ್ತೀನಿ ಅಂದರೆ ಟೈಮ್ ಜಾಸ್ತಿ ಬೇಕು ನನಗೆ. ಪುಸಿ ಇದು ನೋಡಿ ಫೈಟ್ ಮಾಡ್ತೈತಿ. ಪುಸಿ ಬಾಯ್ಲಿ. ಹಂಗಾಗಿ ನಾನು ಏನಂದರೆ ನಾನು ಕೆಲಸನ ಕಮ್ಮಿ ಮಾಡ್ಕೊತೀನಿ, ನಾನು ಕೆಲಸ ಜಾಸ್ತಿ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಟೈಮ್ ಕಮ್ಮಿ ಇರೋದ್ರಿಂದ. ನಾನು ನಿನ್ನೆ ಮೊನ್ನೆಲ್ಲ ಬಟ್ಟೆಗಳು ಸ್ಟಿಚ್ ಮಾಡೇ ಇಲ್ಲ, ಎಲ್ಲ ರೇಷನ್ ತುಂಬಿಸೋದು ಅವೆಲ್ಲ ಜೋಡಿಸೋದೇ ಆಗೋಯ್ತು. ಆಯ್ತೇನೋ ನೋಡಿ ಗೈಸ್, 2 ಸ್ಕ್ರೂ ಕಮ್ಮಿ ಕೊಟ್ಟವ್ರೆ. ಹಿಂಗೆ ನೋಡಿ ಯಾಮರಿಸ್ತಾರೆ, ಯಾವಾಗಲೂ ಯಾಮರಿಸಿಲ್ಲ, ಏನೋ ಮಿಸ್ ಆಗಿರ್ಬೇಕೇನೋ ಗೊತ್ತಿಲ್ಲ. ಒಟ್ಟು 2 ಸ್ಕ್ರೂ ಇಲ್ಲ. 4 8 ಬರಬೇಕು, 6 ಬಂದೈತಿ, 2 ಇಲ್ಲ. ವಾಷರ್ ಐತೆ, ವಾಷರ್ಗಳು ಹಾಕಿ ಪಾಪ, ಇಲ್ಲಾಂದ್ರೆ ಒಂದು ಬಿಚ್ಚಿಬಿಟ್ಟು ಒಂದು ಕಡೆಗೆ ಹಾಕ್ಲಲ್ಲ, ಹಂಗೆ ಮಾಡು. ಹಂಗೆ ಮಾಡಿ ಅಷ್ಟೇ, ಇನ್ನೇನು ಮಾಡ್ತೀಯ ಈಗ. ಅದನ್ನೆಲ್ಲ ಅವರಿಗೆಲ್ಲ ಕೊಟ್ಟು ಇದು ಮಾಡಿ ಉಲ್ಟಾ ಇಕ್ಕೋ. ಹಂಗೆ ನನಗೇನೋ ಇಷ್ಟ ಆಯಿತು, ಅದು ಇನ್ನೊಂಚೂರು ದೊಡ್ಡದಾಗಿರ್ಬೇಕಾಗಿತ್ತು. 2 ಸ್ಕ್ರೂ ಕಮ್ಮಿ ಕೊಟ್ಬಿಟ್ಟವ್ರಲ್ಲ. 6 ಹಾಕೋರಿ, 2ಕ್ಕೆ ಬಾರ್ ಆಗೋದ ಅವ್ರಿಗೆ, ಹಾಕ್ಬೇಕು ತಾನೇ ಗೈಸ್. ಇದು ವಾಷರ್ ಅಲ್ಲ, ಮಿಸ್ ಆಗಿ ವಾಷರ್ ಅಂದ್ಬಿಟ್ಟೆ. ಅದ್ರ ಹೆಸರು ನೆಟ್ ಅಂತೆ, ನೆಟ್ಟು ಬೋಲ್ಟು ಏನೋ ಅದ್ರ ಹೆಸರೇನು, ನೆಟ್ಟು ಬೋಲ್ಟು. ಇನ್ನೇನು ತೋರಿಸ್ಬೇಕು. ನೀವು ನಿಮ್ಮ ಅನಿಸಿಕೆ ಹೇಗಿದೆ ನಮ್ಮ ಯೂಟ್ಯೂಬ್ ಕಡೆಯಿಂದ? ಹೇಳ್ತೀನಿ ತಾಳಿ, ಒಂದು ಸ್ವಲ್ಪ ತೊಲೆ. ಹಾಂ, ಸ್ವಲ್ಪ ತೊಲೆ ಹೇಳ್ತೀನಿ. ನಮ್ಮದು ವಿಡಿಯೋ ನೋಡ್ತಿದ್ದೀರಾ ಇಲ್ವೋ ನೀವು? ಹಾಂ, ನೋಡ್ತಾ ಇಲ್ಲ ವಿಡಿಯೋ. ನನ್ನ ನೋಡ್ಕೊಳಕ್ಕೆ ಟೈಮ್ ಇಲ್ಲ, ನಿಂದೆ ನೋಡಿ ಹೋಗಿ. ಅದು ನೋಡೋದು. ನನ್ನ ಮಗಂದು ಹೆಂಗ ಆಡ್ತೈತೆ ಪುಸಿ. ಕಟಿಂಗ್ ಪ್ಲೇಯರ್ ಇಲ್ವಂತೆ. ಏನು ಸಮಾಚಾರ, ಹೇಗಿದ್ದೀರಾ? ನಿಮ್ಮ ಕತೆ ವ್ಯತೆಗಳು. ಟಿ ವಿ ಹಾಕ್ಬಿಡ್ರಿ, ಟಿ ವಿ ಹಾಕ್ತೀರಾ, ನನಗೆ ಕಾಪಿರೇಟಿಂಗ್ ಬರ್ತದೆ ವಿಡಿಯೋ ಮಾಡುವಾಗೆಲ್ಲ. ಇವರೇ ನಮ್ಮ ಚಾನಲ್ನ ಹಾಳು ಮಾಡ್ತಾರದೇ ಇವರು. ಟಿ ವಿ ಸೌಂಡ್ ಕೊಟ್ಟು ಏನು ಬರ್ತದೆ ಬಾಯಿಂದ? ಹಾಂ, ತಲೆ ಕೂದಲು ಬೆಳ್ಳಗಾಗವೆ, ಕಲರ್ ಹಾಕೋಬೇಕು ತಾನೆ. ಈಗ ಮೊನ್ನೆ ಕಲರ್ ಹಾಕಿ ಅಲಕ್ಕೆ ಬೆಳ್ಳಗೋಗಿದ್ದಾವೆ ಅಂದರೆ ಜಾಸ್ತಿ ಹಾಕಬೇಕು. 1-2 ಪ್ಯಾಕೆಟ್ ಬೇಕಲ್ವಾ? ಹಾಳು ಮಾಡ್ತದು, ಬೇಕು. ಸರಿ ಗೈಸ್, ಇವಾಗ ನಾನು ಅದನ್ನ ಎಲ್ಲಿ ಇಡ್ತೀನಿ, ಹೆಂಗೆ ಇಡ್ತೀನಿ, ಏನೇನು ಇಡ್ತೀನಿ ಅದ್ರ ಮೇಲೆ ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಬಿಟ್ಟು ಆ ಇದ್ರೊಳಗೆ ಹಾಕಬೇಕು. ಅದರ ಒಂದು ಇದಾಗಿರೋ ತೋರಿಸಿದ್ದೀನಿ ನೋಡಿ ಗೈಸ್. ಈ ಥರ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಟೈಮ್ ಆಗೋಗಿತ್ತು, ಅವರು ಡ್ಯೂಟಿಗೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಜಾರ್ಗೆ ಹಾಕೊಳ್ಬೇಕು. ಈ ಥರ ಜಾರ್ಗೆ ಹಾಕೋಬೇಕು. ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ನೋಡಿ ಸ್ಟವ್ ಎಲ್ಲ ಗಲೀಜಾಗ್ಬಿಟ್ಟೈತೆ, ಯಾರೇನು ಅನ್ಕೊಳಕ್ಕೆ ಹೋಗಬೇಡಿ. ಲಾಸ್ಟ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಗಾಯ್ಸ್, ಒಂಥರ ಮಜ್ಜಿಗೆ ಸ್ಮೆಲ್, ಮನೇಲಿ ಫುಲ್ಲು ಮಜ್ಜಿಗೆ ಸ್ಮೆಲ್ಲು. ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಬೇಕು. ಯಾವ್ದಲ್ಲಿ ನೀರು ಕುಡಿಯೋ ನೀರಾ, ಯಾವ್ದಾರ ಒಂದು ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಬೇಕು. ಇದು ಪಾಪು ಬಿಡಪ್ಪ, ಮತ್ತೇನೋ ಆಟಾಡ್ತಾನೆ ಪಾಪು. ಚೆನ್ನಾಗಿತ್ತು. ओए ओए सुनो, खाना खाएगा? खाना खाना
जाएगा। सुनो शानू, सुनो सुनो, उधर देख रहे। ಇಷ್ಟ ಗೈಸ್ ಅವ್ರಿಗೆ ನೋಡಿ, ಬೆಕ್ಕಂದ್ರೆ ಇಷ್ಟ. ಓಕೆ ಗೈಸ್, ಬನ್ನಿ ಇಲ್ಲಿ ನೋಡೋಣ. ಅಮ್ಮ ಏನು ಮಾಡ್ತಾನೆ ಇರಬೇಕು ಗೈಸ್. ಎಷ್ಟು ಗಮ್ಮತ್ತೈತೆ ಮಜ್ಜಿಗೆ ಸ್ಮೆಲ್ಲು. ಗ್ರೈಂಡ್ ಮಾಡಾಯ್ತು. ಏನು ಮಾಡಬೇಕು ಅಮ್ಮ ಈಗ? ಯಾಕೆ ಗೀ ತೋರಿಸು. ನೆಕ್ಕು ನೆಕ್ಕು ಅದನ್ನೇ ಹೇಳ್ತಿರೋದು ಗೈಸ್. ಇವತ್ತಿನ ಸಂಡೇ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಗೈಸ್ ಕಮೋನ್ ತೋರಿಸ್ತೀನಿ. ಹಾಯ್ ಗೈಸ್, ನೋಡಿ ಗೈಸ್, ಇನ್ನು ಇವತ್ತಿನ ಬೇರೆ ಸಂಡೇ ಐತೆ. ಸಂಡೇ ದಿನ ಹೇಗಿರುತ್ತೆ, ಏನಿರುತ್ತೆ, ಹಂಗೆ ಬೇರೆ ಅತ್ತೆ ಬೆಲೆಗೆ ಹೋಗೋ ಒಂದು ಸ್ವಲ್ಪ ಪ್ಲ್ಯಾನ್ ಇತ್ತು, ಆಚೆಗಡೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ಅಂದ್ಬಿಟ್ಟು ನಾನು ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲ ನೋಡಿ ನಮ್ಮ ಅಣ್ಣ ಹಿಂಗೆ ಮಾಡ್ತಾನೆ. ನನಗೆ ಕರಡಿ ನೋಡ್ಕೊಂಡು ಸೈಕು. ಓಕೆ ಗಾಯ್ಸ್, ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಖಾಲಿ ಮಾಡೋ ಇದನ್ನ ಫುಲ್ಲು ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಈ ಗಾಯ್ಸ್. ಹಾಗೆ ಸಾಕು, ಎಲ್ಲ ಮುಗಿದ್ಮೇಲೆ ನೋಡ್ರಿ ಗೈಸ್. ಇದು ನಿಜವಾದ ಗಾಯ. ಏನಾದ್ರು ಬೈಕಲ್ಲಿ ಬರುವಾಗ ಅಲ್ಲಿ ಕಲ್ಲು ಟಚ್ ಆಯ್ತಂತೆ, ಸ್ವಲ್ಪ ಗಾಯ ಆಗೈತೆ. ಈಗ ಅದನ್ನು ನಾನು ದೊಡ್ಡದಾಗಿ ಗಾಯ ಮಾಡ್ತೀನಿ. ಇವಾಗ ಇದನ್ನು ಹಾಕ್ತೀನಿ, ಸುಮ್ಮನೆ ಗಾಯಕ್ಕೆ ಇನ್ಫೆಕ್ಷನ್ ಆಗಬಾರ್ದು ಅಂದ್ಬಿಟ್ಟು ಹಿಂಗೆ ಹಾಕಿ ಮುಚ್ಚಿಬಿಟ್ಟು ಮೇಲೆ ಅರಿಶಿನ ಹಾಕ್ತೀನಿ. ನನ್ನ ಮಗ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗವನೆ. ನೋಡೋಣ ಅವ್ನಿಗೆ ಎಷ್ಟು ಭಯ ಆಗುತ್ತೆ, ಇಲ್ಲ ಏನಾಗುತ್ತೆ, ಸೆಂಟಿಮೆಂಟ್ ನೋಡೋಣ. ಇದು ಬಂದು ಟೆಸ್ಟು ಸುಮ್ಮನೆ, ಆದರೆ ನಿಜವಾದ ಗಾಯ, ಸುಳ್ಳೇನಲ್ಲ, ನಿಜವಾದ ಗಾಯ. ನೋಡಿ ಇವತ್ತಾಗಿರೋ ಗಾಯ. ನಾವು ಅವನಿಗೆ ಏನೋ ದೊಡ್ಡದಾಗ ಆಗಿರೋ ಥರ ಏನೋ ಮಾಡೋಣ. ಸ್ವಲ್ಪ ದೂರಕ್ಕೆ ಹೋಗಿ ಇದಕ್ಕಲ್ಲ. ಇಲ್ಲಿ ಬೀಳ್ತು ಅನ್ನ ಪಾಪ ಅಮ್ಮ, ಇಲ್ಲಿ ಬೀಳ್ತು ಅನ್ನ, ಇಲ್ಲಿ ಬೀಳ್ತಕ್ಕಲ್ಲ. ನಗ್ಬಾರ್ದು ಅಪ್ಪ ಅಪ್ಪ ಯಾಕೆ ನಾಡ್ತದ. ನೋಡೋಣ ಏನು ಮಾಡ್ತೇನೆ. ನಾನು ಒಂಚೂರು ಕುಂಕುಮದಲ್ಲಿ ಅರ್ಶಿನ ಕುಂಕುಮ ತಗೋಬಾ. ಈಗ ಇದು ಏನಕ್ಕೆ ಹತ್ತಿ ಹಾಕಿದ್ದೀನಿ ಅಂದರೆ ಮೇಲೆ ಏನೇನೋ ಹಾಕ್ತೀನಿ. ಇವಾಗ ಕಲರ್ ಬರಲಿ ಅಂದ್ಬಿಟ್ಟು, ಗಾಯಕ್ಕೆ ಹೋಗ್ಬಾರ್ದು ಅಂದ್ಬಿಟ್ಟು ಹತ್ತಿ ಹಾಕಿದ್ದೀನಿ ಅಷ್ಟೇ. ಎಷ್ಟು ನೋಡಿ ಕುಂಕುಮದ ನೀರು ಹಾಕ್ತಾಯಿದ್ದೀವಿ. ಸ್ವಲ್ಪ ನೀರು ತರದು ಹಾಕಿ ಹಾಕು ಫುಲ್. ಇಲ್ಲೆಲ್ಲ ಹಾಕಿ ಇಲ್ಲಿಗೆಲ್ಲ. ಆ ಮೈಕೇನಾಯ್ತು ಅಲ್ಲಿಗೆಲ್ಲ ಬೇಡ ಅಮ್ಮೋ, ಇಲ್ಲಿಗೆ ಮಾತ್ರ ಹಾಕಿ. ನೀನು ಓವರಾಗಿ ಮಾಡ್ತೀಯ. ಅಯ್ಯೋ ಫಿಂಗರ್ ಪ್ರಿಂಟ್ ಬಂದ್ಬಿಡ್ತಮ್ಮ. ಇಲ್ಲಿ ಪರವಾಗಿಲ್ಲ, ಹಾಕು. ಇಲ್ಲಿಗೆಲ್ಲ ಸುಮ್ಮನೆ ಉಜ್ಜಿಂಗೆ ಸುತ್ತಲುವೆ ಗೊತ್ತಾಗ್ಬಿಡೋದು ಅವ್ನಿಗೆ. ಇಲ್ಲೆಲ್ಲ ಉಜ್ಜಿಂಗೆ ಹಿಂಗೆ ಉಜ್ಜೇ. ಹಾಂ ಸಾಕ್ಬಿಡು ಎಲ್ಲ. ಇನ್ನೂ ಸ್ವಲ್ಪ ನೀರು ಹಾಕೋಬೇಕು ತಾನೆ. ನೋಡೋಣ, ಫಸ್ಟ್ ಟೈಮು ಅವನ್ನ ಟೆಸ್ಟ್ ಮಾಡ್ತಾಯಿದ್ದೀನಿ. ಏನು ಹೋಗಲಿ ಬಿಡು ಪರವಾಗಿಲ್ಲ ಅಂತನೋ, ಇಲ್ಲ ಅಂದರೆ ಅಯ್ಯೋ ನಮ್ಮ ಅಪ್ಪನ ಹಿಂಗೆ ಆಯ್ತಲ್ಲ ಅಂತ ಫೀಲ್ ಮಾಡ್ತಾನೆ. ನೋಡೋಣ. ಬಿಡಿ ಸಾಕು. ನೀವು ಮಾಡಿರೋದು ಗಾಯ ಹಿಡಿತಾ ಇದೆ. ಹಾಂ ಇಲ್ಲ ಇಲ್ಲ ಮೂಕನೆ ಹತ್ತಿ ಎಳ್ಕೊತಾದೆ. ಹಾಂ ಆಯ್ತು ಬಿಡು, ಗಾಯ ಮೇಲೆ ಹಾಕಲ್ಲ, ಕೆಳಗಡೆ ಹಾಕ್ತೀನಿ ಬಿಡು. ಗಾಯ ಇಲ್ಲದೆ ಹತ್ತಿ ಇಲ್ಲಿಗೆ ಹಾಕಿದ್ದೀನಿ ಬಿಡು. ಅಲ್ಲಿ ನೋಡಿ ನೋಡಿ ಗೈಸ್, ಗಾಯ ಇಲ್ಲ ಐತೆ. ಹಾಂ ಇಲ್ಲ ಹಾಕ್ತೀನಿ. ಯಾವ ಕರ್ಮ ನೋಡ್ಕೊಳ್ಳಿ. ಇರೋ ಈಗ ಅಣ್ಣ ಬರ್ತಾನೆ ಬಿಡೇ ಸಾಕು. ನೀನು ಇಲ್ದಿರೋ ಅವತಾರನೇ ಆಡ್ತೀಯ. ಅಂದರೆ ಇದು ಸ್ಕಿನ್ ಕಿತ್ಕೊ ಬಂದಿರೋದು ಕಾಣಿಸ್ಬೇಕಲ್ಲ. ಅಯ್ಯೋ ಕುಂಕುಮ ಅಂತ ಗೊತ್ತಾಗುತ್ತೆ ಕಣೇ. ಹ್ಞೂ ಸಾಕು. ಒಂದು ಸ್ವಲ್ಪ ನೀರು ತಗೋಬಾ, ಚೂರು ಒಂದು ಹನಿಯ. ಸ್ಮೆಲ್ಲಿಂದನೇ ಗೊತ್ತಾಯ್ತದ ಅವನಿಗೆ. ಮೂಸ್ ನೋಡ್ತಾನೆ ಅವನು ಸ್ಮೆಲ್ಲ. ಸ್ವಲ್ಪ ತಗೊಬ ನೀರ ತಗೋ, ಬೇಗ ಬಂದ್ಬಿಡ್ತಾನೆ ಇವಾಗ ಹತ್ರ. ಇದು ಬಿಡ, ಇದು ಫುಲ್ ಹಾಕ್ಬಿಡ. ಬಿಡು ಚಲೋ ಸಾಕು. ಗೊತ್ತಾಗುತ್ತೆ, ಪಕ್ಕ ಗೊತ್ತಾಗುತ್ತೆ ಗಾಯ ಅಂತಾನೆ. ಬಿಡೇ ಅಲ್ಲಿ ರಿಯಲ್ ಗಾಯ ಐತೆ. ಮತ್ತು ಗಾಯ ಗಾಯ ಆಗೈತಾ? ಬಿದ್ದು ಬಂದ ಹಿಂಗೆ ಆಡು ಸಿಟ್ಟು. ಇದು ನೋಡು, ಯಾವ ಚಿಂತೆ ಇಲ್ಲ. ಚಿಂತೆ ಎಲ್ಲರ ಸಂತೆಯಲ್ಲಿದ್ದೆ. ಇದು ನೋಡಿ ಎಲ್ಲ ಮಲಗೈತದು. ಸ್ವಲ್ಪನೇ ಅರ್ಥ ಆಗೋದು, ಎಲ್ಲ ಮುಚ್ಚಬೇಕು ಇವಾಗ. ಬರ್ತಾರೆ ಹಂಗೆ ಇರಲಿ. ಇವಾಗ ಹಿಡ್ತಿರ್ಗಾನ ಅಷ್ಟೊತ್ತಿಗೆ ಬಿದ್ದಿಲ್ಲ. ಬರುವಾಗೇನೋ ಅಲ್ಲಿ ಕಲ್ಲು ತಗ್ಲತ್ತಂತೆ.
ಗೊತ್ತಾಯ್ತದೆ ಕೈ ಬೇಡ ಬಿಡಮ್ಮ, ಏನು ಗೊತ್ತಾಗಲ್ಲ ಬಿಡು, ನಗಾಡ್ಬೇಡಮ್ಮ. ಗೈಸ್, ಇವತ್ತು ಹೆಸರು ಕಾಳು ಮತ್ತು ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಎಮರ್ಜೆನ್ಸಿ ಸಾಂಬಾರು, ಬೇಗ ಆಗುವಂತು. ಕುಕ್ಕರಲ್ಲಿ ವಿಶಿಲ್ ಹಾಕ್ಸೋದು, ಒಗ್ಗರಣೆ ಹಾಕೋದು ಅಷ್ಟೇ. ಬೇಗ ನಾನು ಸಾಂಬಾರು ಐತೆ ಬೆಳಗ್ಗೆ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಮತ್ತೆ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಅವನು ಏನು ಬಂದ್ಬಿಡ್ತಾನೆ. ಮುದ್ದೆ ಕೂಡ ಹಸಿಟ್ಟನ್ನ ಜಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮುದ್ದೆ ಮಾಡಬೇಕು. ಟೈಮ್ 9 ಗಂಟೆ ಆಗ್ತಾ ಬಂತು. ಪಾತ್ರೆ ಬೆಳಗಾನ ಅಂದರೆ ನೀರು ಬರ್ತಾಯಿಲ್ಲ. ನೀರು ಕಾಯ್ದೈತೆ. ಬಂದು ಸ್ನಾನ ಮಾಡ್ತಾನೆ ಅವನಿವಾಗ. ಅಲ್ಲ ಕಣಪ್ಪ, ಒಂಚೂರು ನೋಡ್ಕೊಂತಾನೆ ಬೀಳ್ಬೇಕಾಗಿದ್ ನೀನು ಅಲ್ಲ. ಅಯ್ಯೋ, ನೀ ಚಂದ್ರೊಳಿ ಚಲುವ ಅಲ್ವಾ ಅಂತ ನಿಂಗೆ ವಿಡಿಯೋ ಮಾಡ್ತಾವ್ರೆ. ಚಂದ್ರೊಳಿ ಚಲುವ ಅಂತವ. ಅಲ್ಲ ಕಣಪ್ಪ, ಬಾತ್ರೂಮಿಂದ ಬರ್ತಾ ಇರ್ಬೇಕಾದ್ರೆ ಒಂಚೂರು ನೋಡ್ಕೊಂಬರ್ಬೇಕಾಗಿತ್ತಾನೆ ನೀನು. ಅಷ್ಟೊಂದು ಸ್ಪೀಡ್ ಓಡ್ಬತ್ತೀಯಲ್ಲ. ಟಿವಿ ನೋಡ್ಕೊಂಡು ಅಲ್ಲಿ ಜಾರ್ ಬಿದ್ದಿರೋದಲ್ಲಿ ಹೊಡ್ಕೊಂಡು ಇನ್ನೊಂದು 20 ಸಲ ಬೆಳಪತ್ತಿ ಏನಂತ ನೋಡ್ಕೊಂಡು ಮಾಡೋದು ಅನ್ನೋದಿಲ್ಲ. ಅಲ್ಲ, ನಾನೇ ಏನಾದ್ರೂ ನಾನೇ, ಸತ್ರ ನಾನೇ, ಬದುಕಿದ್ರು ನಾನೇ, ಹಾಳಾದ್ರು ನಾನೇ. ನೋಡು ಪೊಲೀಸರ್ ಬಂದಿ, ನೋಡು ಕಟಿಂಗ್ ನೋಡು. ಏ ಧನುಷ, ನಿನ್ನಿಂದಾನೇ ಆಗಿದ್ದಿದ್ದಲ್ಲ ಅಪ್ಪ. ನೀನಂದ್ರೆ ಒಂಚೂರು ನೋಡ್ಕೋಬೇಕಾಗಿತ್ತಾನೆ ಅಪ್ಪ. ನನ್ನ ಮಕ್ಕ ಮಾಡ್ರೆ ನಿಜ ಹೆಂಗ್ ಹೊಡಿತೀನಿ, ವಿಡಿಯೋ ಎಲ್ಲ ಡಿಲೀಟ್ ಮಾಡಾಕ್ತೀನಿ ಆಮೇಲೆ. ಅಲ್ಲ ನೋಡ್ಕೊಂಡು ಮಾಡಿದ್ರಿ ಯಾಕೈತೋ ಭಯ ಎಲ್ಲ. ಏನ್ ನೋಡ್ಕೋಬೇಕಾಗಿತ್ತು? ಏನ್ ಮಾಡ, ನಾನೇ ಬಿಡೋಣ ಹೇಳು. ಚೂರು ಫೀಲಿಂಗ್ ಇಲ್ವಾ ನಿಂಗೆ? ಬಿದ್ದೈತೆ ಈಗ ನಿಜ. ಏನಾದ್ರೂ ಒಂದು ಚಿಕ್ಕಮ್ಮಿ ಆದ್ರೆ ಹಿಂಗೆ ನೀನು ಅನ್ನೋದಲ್ವಾ? ಪಪ್ಪಂಗೆ ಏನಾದ್ರು ಆದ್ರೂ ಕೂಡ ಹಿಂಗೆ ಅನ್ನೋದಲ್ಲ ನೀನು? ಹಂಗೆ ಅನ್ನೋದು. ಏನ್ ಮಾಡೋಣ ಅಮ್ಮ, ಹಂಗಾರೆ ಈಗ್ಲೇ ಹಿಂಗೆ, ಇನ್ ಮುಂದಕ್ಕೆ ಹೆಂಗಮ್ಮ? ಕರ್ಕೊಂಡು ಅಲ್ಲಿ ಇಂಜೆಕ್ಷನ್ ಹಾಸ್ಕೊಂಡ್ ಬರೋದು. ಸೇಫ್ಟಿ ಕಾಲ್ ಏನ್ ಮಾಡ್ತೀಯ? ನಡಿ ನೀರಿಕೊಂಬರಿ ಬಾ. ಎಂತಾಯ್ತು ಬಟ್ಟೆಯ? ಆಯ್ಕೊಳಪ್ಪ. ಅಯ್ಯ, ನಿಧಾನಕ್ಕೆ ಬರಕೇನಪ್ಪ. ಅಲ್ಲ, ಟಿವಿ ನೋಡ್ಕೊಂಡು ಆ ಕಡೆಯಿಂದ ನೋಡ್ಕೊಂಬತ್ತಾ ಅದೇ. ಟಿವಿ ಹಾಕ್ಬಿಡ್ರಿ ನೋಡು. ಇಡ್ಲಾ? ಸುಮ್ಮನೆ ಇರ್ಬೇಕು. ನಡಿ ಕರ್ಕೊಂಡು ನಡಿ. ತಗೊಳ್ಳೋ ಶರ್ಟ ಆಯ್ಕೊಳ್ಳಿ. ಇಲ್ಲೇ ಅದಕ್ಕೆ ಈಚೆ ಗಂಟೆಗೆ ಅವಾಗಿಂದ ಫೋನ್ ಮಾಡಿದೆ. ಎಲ್ಲಿದ್ದಲ್ಲ, ಬೇಗ ಬಾರ ಹೋಗೋಣ ಬೇಗ ಅಂತ. ಏನು ಫೋನ್ ಇಲ್ಲ, ಏನ ಕೇಳಕ್ಕೆ ಏನಾಯ್ತಿತ್ತು? ಹಾಸ್ಪಿಟ್ಲ್ ಅವರು ನೋಡ್ದ, ಕಟ್ಟಿ ಚಿಂತೆ ಅವನಿಗೆ, ಕಟ್ಟಿ ಚಿಂತೆ ಅವನಿಗೆ. ಜಾಸ್ತಿ ರಕ್ತ ಬರ್ತೈತಲ್ಲ, ಅದು ಸ್ವಲ್ಪ ಜೋರಾಗಿ ಬಿದ್ದಿರ್ತದೆ. ರಕ್ತ ಬರ್ತೈತಕ್ಕಲ್ಲ ಇನ್ನುವೇ. ಅದೆಲ್ಲ ಇದೆ, ಅದೆಲ್ಲ ಇತ್ತಲ್ಲ ಬಾಕ್ಸ್ ಎಲ್ಲ ಇದೆಲ್ಲ ಫಸ್ಟ್ ಏಡ್ ಬಾಕ್ಸ್. ಧನುಷ, ಇನ್ನೂ ರಕ್ತ ಬತ್ತಾನೆ ಐತೆ. ಸೊಳ್ಳೆ ರಕ್ತ ಇನ್ನೂ ಬತ್ತಾನೆ ಐತೆ. ಹತ್ತಿ ಸಿಕ್ಕಿಲ್ಲ, ಅಲ್ಲಿ ಸ್ವಲ್ಪ ಇದೆ ಅಂತ ಹತ್ತಿ ಹಾಕಿದ್ನಿ ಒಳಗೆ. ಇಲ್ಲೇ ಇತ್ತಲ್ಲ ಹತ್ತಿ. ಇಲ್ಲಿ ಇತ್ತಲ್ಲ ಹತ್ತಿ. ಏನತ್ತಿ ಹುಡುಕ್ತೆ ಸಿಕ್ಕಿಲ್ಲ ಕಣೋ. ಮೋಸ್ಟ್ಲಿ ಜೋರಾಗಿ ಏಟ್ ಬಿದ್ದಿರ್ತದೆ ಅಲ್ಲ. ಮೈನಾ ಮಾಡ್ತಾವಳೆ. ಏನು ಜಾಸ್ತಿ ಅಂದ್ರೆ ಸ್ವಲ್ಪ ಆಗೈತೆ ಅಷ್ಟೇ. ಇಲ್ಲಿ ಯಾಕೆ ಯಾಕೆ ವಿಡಿಯೋ ಮಾಡ್ತಿದ್ದೀನಿ, ಅದಕ್ಕೆ ಬೈದಿರೋದು. ನೋಡಿ ಅದೇ ನಿನ್ನ ನೋಡಿ ಕಾಲ ಬಂತು ಒದ್ದಾಡ್ತೈತೆ. ಇವ್ ನೋಡ್ರಿ ಹೇರ್ ಕಟ್ಟಿಂಗ್ ಆಗೋದಲ್ಲ, ಜಾಸ್ತಿ ಆಗೈತೆ ನೋಡೋಣ. ನೀನೇ ಬಿತ್ತಲ್ಲ, ನೀನೇ ಬಿತ್ತಲ. ಒಂಥರ ಅಂದ್ರೆ ವಾಸನೆ ಬತ್ತೈತಾ? ಭಯ ಆಯ್ತದೆ. ಇಲ್ಲಿ ಈ ಕಡೆ ಮೆತ್ತಿಗೆ ಅಯ್ಯೋ ಮಾಡ್ದ ಅತ್ತಾಗ ಹೋಯ್ತು. ಅತ್ತಾಗ ಚೆನ್ನಾಗಿ ಎತ್ಕೊಂಡ್ಬಿಡು. ಕೂದ್ಲು ಹಿಂಗ್ ಮಾಡಿ ಹಿಂಗೆ ಹೋಗು. ಏನಾಗೈತಿ? ಅದು ವೈಟ್ ವಾಟರ್ ರಕ್ತ ಅದು ಒರೆಸ್ಬಿಟ್ಟು ಅದ್ರಲ್ಲೇ ಕಟ್ಟಿದಿ. ಮತ್ತೆ ಏನ ಅದ್ರಲ್ಲೇ ರಕ್ತ ಒರ್ಸ್ ಅದ್ರಲ್ಲೇ ಹೋಗಿಲ್ವ ಅಲ್ಲಿ ಗಾಯ ಏನು ಇಲ್ಲ, ಬೇರೆ ತರ್ಸ್ಕೊಳ್ಳೋದು ಎಲ್ಲದೇ ನೋಡು.
ತರ್ಚದ ಅಷ್ಟೇ ಏನು ಇಲ್ಲ ಇದು ನೋಡು ಏನು ನೋಡ್ಲಾ ಇದು ರಕ್ತರ ನೋಡ್ಲಾ ರಕ್ತರ ಏನಲ್ಲ ಏನಾರು ಅಂಟ್ಕೊಂಡಿತ್ತು ಏನು ನೋಡ್ಲಾ ಕುಂಕುಮ ಈಗ ನನ್ನ ಮಗ ಫಸ್ಟ್ ಟೈಮ್ ಪ್ರ್ಯಾಂಕ್ ಆಗ್ಬಿಟ್ಟವನೇ ಆದ್ರೂ ನೋಡಿ ಗೈಸ್ ಫೀಲೇ ಇಲ್ಲ ಅವನಿಗೆ ಬಿದ್ದೈತೆ ತಾಳು ನೋಡೋಣ ಪ್ರೀತಿ ಐತೆ ಅಲ್ವ ಅಂತ ಟೆಸ್ಟ್ ಮಾಡಿದೆ ವಿಡಿಯೋ ಆಫ್ ಮಾಡ್ಬೇಕಂತ ವಿಡಿಯೋ ಆಫ್ ಮಾಡೆ ನನ್ನ ಮಗ ಗಾಯ್ಸ್ ಇದು ಬಂದ್ಬಿಟ್ಟು ಏನೋ ಪ್ಲಾಸ್ಟಿಕ್ದು ತುಂಬ ಕಮ್ಮಿ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಸ್ಟ್ಯಾಂಡು ಚೆನ್ನಾಗಿದೆ ನಮ್ಮದು ಸಿಂಪಲ್ ಸ್ಟೋರೇಜ್ಗೆ ಬೇಕಾಗಿತ್ತು ಶೆಲ್ಫ್ ಮೇಲೆ ಜಾಗ ಇರಲಿಲ್ಲ ನೋಡೋಣ ಒಂದು 1/4 kg ಅರ್ಧ kg ಡಬ್ಬಗಳಷ್ಟೇ ಸೆಟ್ ಮಾಡಿ ಹಾಕೋಣ ಅಂತ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಸೆಟ್ ಮಾಡೋಕ್ಕೆ ಬರ್ತಾ ಇಲ್ವಂತೆ ನೋಡೋಣ ಹಿಂದೆ ಮುಂದಕ್ಕೆ ಮಾಡ್ತಾರೋ ಮುಂದೆ ಹಿಂದಕ್ಕೆ ಮಾಡ್ತಾರೋ ಗೊತ್ತಿಲ್ಲ ತೋರ್ಸು ಒಂದ್ಸಲ ತೋರಿಸ್ತಾ ಇದ್ದೀನಲ್ಲ ಅದಲ್ಲ ಕಣೆ ಅದು ಹೆಂಗದೆ ತೋರ್ಸು ಸರ್ಕಸ್ ಮಾಡಿ ಇಬ್ಬರು ಸರ್ಕಸ್ ಮಾಡಿ ರೆಡಿ ಮಾಡಿದ್ದೀವಿ ಪರವಾಗಿಲ್ಲ ಎಷ್ಟಿದೆ 197 ರೂಪಾಯಿ ಅಷ್ಟೇ 197 ಒಂಚೂರು ಹಿಂದಕ್ಕೆ ಹೋಗು ಹಿಂದೆ ಕೂತೋಗ್ರಿ ಗಾಯ್ಸ್ ನೋಡಿ ಗಾಯ್ಸ್ ನನ್ನ ಹೋಮ್ವರ್ಕ್ ಪರಿಸ್ಥಿತಿ ಟೈಮ್ ನೋಡಿ ಟೈಮ್ ಗೈಸ್ ನಮ್ಮಮ್ಮ ಅಲ್ಲಿಗೆ ಬೇಡ ಹೇಳ್ತಾ ಇದ್ದೀನಿ ನಿಜ ಬೇಡ ಬೇಕಾದ್ರೆ ಚಪ್ಪಲಿಗೆ ಇಕ್ಕಾಕಿಗೆ ಹೋಗ್ಬಿಡಮ್ಮ ಗಾಯ್ಸ್ ಏನೋ ಮಾಡ್ತಾರೆ ಈ ಕಡೆ ತಿರುಗಿಸೊಂಚೂರ ಅಮ್ಮ ಅಂಡಿಕೊಂಡು ರೊಟ್ಟಿ ಬೇಕು ಅದು ಕೇಕ್ ಇತ್ತಲ್ಲಮ್ಮ ರೊಟ್ಟಿ ಏನಾದ್ರು ಲಾಯಕ್ಕಾಗಲ್ಲ ಇದಕ್ಕೆ ಅಮ್ಮ ಹಾಂ ಜಾರ್ ಆಯ್ತದೆ ನಿಂತೈತಲ್ಲ ಇವಾಗ ಸೆಟ್ ಆಗೈತೆ ಇಷ್ಟು ಸ್ಟೋರೇಜ್ ಮಾಡ್ಬೋದು ಪರವಾಗಿಲ್ಲ 179 ರೂಪಾಯಿ 180 ರೂಪಾಯಿನೇ ಅಲ್ಲ 197 ರೂಪಾಯಿ ಪರವಾಗಿಲ್ಲ ಸ್ಟ್ರಾಂಗ್ ಇದೆ ನಾ ಹೆವಿ ವೆಯ್ಟ್ ಇರೋದನ್ನ ಇಲ್ಲಿ ಇಟ್ಟಿದ್ದೀನಿ ನೋಡಿ ಬೇಳೆ ಮತ್ತು ಹೆಸರು ಕಾಳು ಸ್ವಲ್ಪ ಕೆಳಗಡೆ ಇಟ್ಟಿದ್ದೀನಿ ಯಾಕಂದರೆ ಅದು 2 kg 3 kg ಇರುತ್ತೆ ಅಂದ್ಬಿಟ್ಟು ಇನ್ನೊಂದು 1 kg ಅರ್ಧ kg ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಪರವಾಗಿಲ್ಲ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದರೆ ಇಲ್ಲಿ ಜಾಸ್ತಿ ಗ್ಯಾಪ್ ಐತೆ ನೋಡಿ ಈ ಚಿಕ್ಕ ಬಾಟ್ಲೆಲ್ಲ ಹಿಂಗಿಟ್ರೆ ನೋಡಿ ಹಿಂಗೆ ಬಿದ್ದೋಗುತ್ತೆ ಈ ಥರ ನೀಟಾಗಿ ಕೂತ್ಕೊಳ್ಳಲ್ಲ ಅದೊಂದೇ ಪ್ರಾಬ್ಲಮ್ಮು ಇದಕ್ಕೇನಾದರೂ ಈಗ ಮ್ಯಾಟ್ ಹಾಕ್ತೀನಿ ಇಲ್ಲಿಗೆ ಗ್ರೀನ್ ಮ್ಯಾಟ್ ಹಾಕ್ಬಿಡ್ತೀನಿ ಗ್ರೀನ್ ಮ್ಯಾಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತದೆ ಅಂತ ಇನ್ನು ಮೇಲೆ ಕೂಡ ಫುಲ್ ಖಾಲಿ ಇದೆ ನೋಡಿ ಇಷ್ಟು ಗ್ಯಾಪ್ ಆಯ್ತು ಇಷ್ಟೊಂದು ಗ್ಯಾಪು ಮೇಲೇನಾದರೂ ಏನಿಡಲ್ಲ ಇರಲಿ ಹಂಗೆ ಖಾಲಿ ಜಾಸ್ತಿ ಹೆವಿ ವೆಯ್ಟ್ ಬೇಡ ಸಿಂಪಲಾಗಿರಲಿ ಹಾಂ